ರಾಷ್ಟ್ರಾಧ್ಯಕ್ಷರ ಸ್ವಕ್ಷೇತ್ರದಲ್ಲಿಯೇ ಈಗ ಬಿ ಜೆ ಪಿಗೆ ಮುಖಭಂಗ ಅನ್ನುವಂಥದ್ದಾಗಿದೆ. ಅವರದ್ದೇ ಸ್ವಕ್ಷೇತ್ರ ಅದು. ಅಲ್ಲಿ ರಾಷ್ಟ್ರಾಧ್ಯಕ್ಷರಿಗೆ ಮುಖಭಂಗ ಅನ್ನುವಂಥದ್ದಾಗಿದೆ. ಚುನಾವಣೆ ತಂತ್ರಗಾರಿಕೆಯಿಂದ ಪ್ರಶಾಂತ್ ಕಿಶೋರ್ಗೆ ರೈಟ್ ನಾವು ಈಗ ಜಯ ಅನ್ನುವಂಥದ್ದು ಸಿಕ್ಕಿದೆ. ಬಿಜೆಪಿಯ ರಾಷ್ಟ್ರಾಧ್ಯಕ್ಷರ ಸ್ವಕ್ಷೇತ್ರದಲ್ಲಿಯೇ ಈಗ ಅವರಿಗೆ ಮುಖಭಂಗ. ಚುನಾವಣಾ ತಂತ್ರಗಾರಿಕೆಯಿಂದ ಪ್ರಶಾಂತ್ ಕಿಶೋರ್ಗೆ ಈಗ ಬಿಗ್ ವಿನ್. ಬಿಹಾರ್ ಬೈ ಎಲೆಕ್ಷನ್ಗೆ ಪ್ರಶಾಂತ್ಗೆ ಮೊದಲ ಯತ್ನದಲ್ಲಿಯೇ ಗೆಲುವು ಸಿಕ್ಕಿದೆ. 30 ವರ್ಷದಲ್ಲಿಯೇ ಬಿಜೆಪಿ ಮೊದಲ ಬಾರಿಗೆ ಹೀನಾಯ ಸೋಲನ್ನು ಕಂಡಿದೆ. ಬಂಕೀಪುರ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಅದು. ಬಂಕೀಪುರ ವಿಧಾನಸಭಾ ಬೈ ಎಲೆಕ್ಷನ್ 19,000 ಮತಗಳಿಂದ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ ಪ್ರಶಾಂತ್ ಕಿಶೋರ್. 30 ವರ್ಷದ ಬಿಜೆಪಿಯ ಭದ್ರಕೋಟೆಗೆ ಪ್ರಶಾಂತ್ ಕಿಶೋರ್ ಈಗ ಲಗೇನ ಇಟ್ಟಿದ್ದಾರೆ. ಜನಸ್ವರಾಜ್ ಪಕ್ಷದ ಮುಖ್ಯಸ್ಥ ಪ್ರಶಾಂತ್ ಕಿಶೋರ್ ಬಿಜೆಪಿ ಅಭ್ಯರ್ಥಿ ನೀರಜ್ ಕುಮಾರ್ ಸಿನ್ಹಾ ವಿರುದ್ಧ ಈಗ ಜಯವನ್ನು ಸಾಧಿಸಿದ್ದಾರೆ ಪ್ರಶಾಂತ್ ಕಿಶೋರ್. ಸತತ 20 ವರ್ಷಗಳಿಂದ ನಿತಿನ್ ನಬೀನ್ ಇವತ್ತು ಏನು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಅವರು ಗೆದ್ದುಕೊಂಡು ಬರ್ತಾನೆ ಇದ್ದರು. ಬಂಕೀಪುರದ ಮೇಲೆ ಭಾರೀ ಹಿಡಿತವನ್ನು ಸಾಧಿಸಿದಂತಹ ನಿತಿನ್ ನಬೀನ್ ಇತ್ತೀಚೆಗೆ ರಾಜ್ಯಸಭೆಗೆ ಆಯ್ಕೆಯಾಗಿದ್ದರು. ನಿತಿನ್ ನಬೀನ್ ಹೀಗಾಗಿ ಅಲ್ಲಿ ರಾಜೀನಾಮೆ ನೀಡಬೇಕಾಯಿತು. ತದನಂತರದಲ್ಲಿ ಬಂಕೀಪುರ್ಗೆ ಬೈ ಎಲೆಕ್ಷನ್ಸ್ಗಳು ಅನೌನ್ಸ್ ಆಯಿತು. ಜುಲೈ 23ರಂದು ಬಂಕೀಪುರದಲ್ಲಿ ಬೈ ಎಲೆಕ್ಷನ್ಸು ಉಪಚುನಾವಣೆ ಅನ್ನುವಂಥದ್ದು ಜರುಗಿತು. ನಿನ್ನೆ ಅದರ ಫಲಿತಾಂಶ ಹೊರಗಡೆ ಬಂತು. ಬಿಜೆಪಿ ವಿರುದ್ಧ ಪ್ರಶಾಂತ್ ಕಿಶೋರ್ಗೆ ಈಗ ಬಹುದೊಡ್ಡ ಪ್ರಮಾಣದ ಗೆಲುವು ಅನ್ನುವಂಥದ್ದು ಸಿಕ್ಕಿದೆ. ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಬೀನ್ ಅವರ ಕ್ಷೇತ್ರ ಅದು. ಸತತ 30 ವರ್ಷಗಳಿಂದ ಯಾರೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಬಂಕೀಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಲುಗಾಡಿಸುವಂಥವರಿರಲಿಲ್ಲ. ಆದರೆ ನವೀನ್ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಹೀಗಾಗಿ ಅಲ್ಲಿ ಒಂದು ಶಾಸಕ ಸ್ಥಾನ ಖಾಲಿಯಾಗುತ್ತೆ. ಅಲ್ಲಿ ಬೈ ಎಲೆಕ್ಷನ್ಸ್ ಅನ್ನುವಂಥದ್ದು ಜರುಗುತ್ತೆ. ಆ ಬೈ ಎಲೆಕ್ಷನ್ಸಲ್ಲಿ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಪ್ರಶಾಂತ್ ಕಿಶೋರ್ ಅಭ್ಯರ್ಥಿಯಾಗಿ ಎಲೆಕ್ಷನ್ಸನ್ನು ಫೇಸ್ ಮಾಡ್ತಾರೆ. ಬರೋಬ್ಬರಿ 19,000 ಮತಗಳಿಂದ ಗೆಲುವನ್ನು ಸಾಧಿಸ್ತಾರೆ. ಲಿಟ್ರಲಿ ಬಿಜೆಪಿಯ ಭದ್ರಕೋಟೆಗೆ ಈಗ ಪ್ರಶಾಂತ್ ಕಿಶೋರ್ ಕಾಲಿಟ್ಟಿದ್ದಾರೆ. ಜನಸ್ವರಾಜ್ ಪಕ್ಷದ ಮೂಲಕ ಪ್ರಶಾಂತ್ ಕಿಶೋರ್ ಈಗ ಗೆಲುವನ್ನು ಸಾಧಿಸಿದ್ದಾರೆ. ಕೆಲವೊಂದು ಕಡೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ರೈಟ್ ನಾವು ಈಗ ಒಂದು ಶಾಕ್ ಅಂತ ಹೇಳ್ಬೋದು. ಯಾಕೆಂತಂದರೆ ಇಡೀ ದೇಶದಲ್ಲಿ ಪಕ್ಷದ ಸಂಘಟನೆಯನ್ನು ಜವಾಬ್ದಾರಿಯನ್ನು ಮೈ ಮೇಲೆ ಹೊತ್ತುಕೊಂಡಂಥವರು ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಪಕ್ಷವನ್ನೇ ಗೆಲ್ಲಿಸಲಿಲ್ಲ ಅಂತಂದರೆ ಅದು ಒಂದು ಮಟ್ಟಿಗೆ ಸೋಲು ಸರಿ. ಆದ್ದರಿಂದ ಈ ಒಂದು ಸೋಲನ್ನು ನಿತಿನ್ ನಬೀನ್ ಹೇಗೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ.